ತಟ್ಟಿ ಜೋರಾಗಿ ಒಂದ್ಸಲಿ ಭಾರತ್ ಮಾತಾ ಕಿ ಜೈ ರಾಯಣ್ಣ, ಜೈ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ. ಆತ್ಮೀಯ ಎಲ್ಲ ಬಂಧುಗಳೇ, ಮೈಕನ್ನ ಕಿಸ್ಕೊಂಡಿದ್ದೀನಿ, ಯಾಕಂದ್ರೆ ಶಿವಮೊಗ್ಗದವರೆಗೂ ಹೋಗ್ಬೇಕು, ಹಾಗಾಗಿ ಮೈಕನ್ನ ಕಸ್ಕೊಂಡೋಗಿನಿ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಕೇಳ್ತಾ, ಎಲ್ಲ ದೇಶಾಭಿಮಾನಿಗಳೇ, ಇವತ್ತು ವಿಜಯಪುರದಲ್ಲಿ ಒಂದ್ ರೀತಿ ಸುನಾಮಿ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ನೋಡ್ತಾ ಇದ್ರೆ, ಇಡೀ ದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗ ಜಾಗೃತಿ ಆಗ್ಬೇಕು ಅನ್ನಂತೂ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣನ ರಕ್ತ, ಕನಕದಾಸರ ರಕ್ತ, ಕಾಳಿದಾಸರ ರಕ್ತ, ಅಹಲ್ಯಾಬಾಯಿ ಹೋಳ್ಕರ್ ರಕ್ತ ಹಚ್ಕೊಂಡು ಹುಟ್ಟಿರತಕ್ಕಂಥವ್ರು ನಾವೆಲ್ಲರೂ ಕೂಡ ಸೇರಿದೀವಿ ಅಂತ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾವ ಅಹಲ್ಯಾಬಾಯಿ ಹೋಳ್ಕರ್ ಅಂತಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಕಾಶಿ ವಿಶ್ವನಾಥ ಅಂತಿದ್ದಾಗನೆ ನಮ್ಗೆಲ್ಲರಿಗೂ ಕೂಡ ಪರಮೇಶ್ವರ ನೆನಪಾಗತ್ತೆ. ಔರಂಗಜೇಬ ಅವತ್ತು ಕಾಶಿ ವಿಶ್ವನಾಥನ ಹತ್ರ ಹೋಗಿ ಆ ಒಂದು ಲಿಂಗನ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ರಕ್ತನ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಡೀ ದೇಶದ ದ್ವಾದಶ ಲಿಂಗನ ಪುನರ್ ಪ್ರತಿಷ್ಠಾಪನೆ ಮಾಡ್ತಂತ ರಕ್ತ ಯಾವ್ದಪ್ಪ ಅಂತಂದ್ರೆ ಅದು ಕುರುಬರ ರಕ್ತ ಅಂತ ತುಂಬಾ ಹೆಮ್ಮೆನ ನಾವೆಲ್ಲರೂ ಕೂಡ ಹೇಳಕ್ ಬಯಸ್ತೀವಿ ಬಂಧುಗಳೇ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಿಬ್ರು ಕೂಡ ಅಮ್ಮ ಮಗನ ರೂಪದಲ್ಲಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವತ್ತೂ ಕೂಡ ಜಾತಿ ನೋಡಿರ್ಲಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಒಂದು ಅನ್ನಂತ ತೋರಿಸ್ಕೊಟ್ಟವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ನಾನು ಇವತ್ತು ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜನ ಎಸ್ಟಿ ಮೀಸಲಾತಿಗೆ ಸೇರ್ಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ನೆನಪಿದ್ಯಾ? ನೆನಪಿದ್ಯಾ? ಕಾಗಿನೆಲೆಯಿಂದ ಬೆಂಗಳೂರವರೆಗೂ ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂತ ನಿರಂಜನಾನಂದಪುರಿ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿದ್ರು. ಅವಾಗ ಎಲ್ಲಾ ಸ್ವಾಮೀಜಿಗಳು ಕೂಡ ನಮ್ ಜೊತೆ ಹೆಜ್ಜೆ ಹೆಜ್ಜೆಯಾಗಿ ಹಾಕಿದ್ರು. ಕಟ್ಟ ಕಡೆಯ ಕುರುಬನಿಗೂ ಕೂಡ ಒಂದು ಧ್ಯೇಯವಾದಂತ ಶಿಕ್ಷಣ ಸಿಗ್ಬೇಕು, ಅಧಿಕಾರ ಸಿಗ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ನಾವು ಎಸ್ಟಿ ಮೀಸಲಾತಿ ಕೇಳ್ತಾ ಇದೀವಿ. ಬೇಕಾ ಬೇಡ? ಬೇಕಾ ಬೇಡ? ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸ್ವಾಮೀಜಿಗಳು ಏನ್ ಆಜ್ಞೆ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.